ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲು ಒಂದು ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಗಾಡಿ ಆಟೋಮೆಟಿಕ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರು ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇರಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಯಾವ್ದು ಸರ್ ಗಾಡಿದು? ವೋಕ್ಸ್ವ್ಯಾಗನ್ ಜೆಟ್ಟಾ TDI ಫುಲ್ಲಿ ಲೋಡೆಡ್ ಗಾಡಿ ಸರ್ ಅದು. ಯಾವ್ದು ಮಾಡಲು? 2010 ಮಾಡಲ್ಲು. FC ಬಂದ್ಬಿಟ್ಟು ಮೊನ್ನೆ ಮಾಡಿಸಿದೆ, 3 ಮಂತ್ 4 ಮಂತ್ ಬ್ಯಾಕು. 2030 ತನಕ ಇದೆ. ಓಕೆ, 2030 ತನಕ FC ಇದೆ ಇವಾಗ. ಹೌದು. ಓಕೆ, ಇನ್ಸೂರೆನ್ಸು ರನ್ನಿಂಗ್ ಇದೆ ಸರ್. ಓಕೆ, ಟೈರ್ಗಳೆಲ್ಲ ಹೆಂಗಿದೆ ಸರ್? ಎಲ್ಲ ಚೆನ್ನಾಗಿದೆ ಸರ್, ಹೆಚ್ಚು ಕಮ್ಮಿ 80% ಇದೆ ಸರ್. ಹ್ಞೂ ಫುಲ್ಲಿ ಲೋಡೆಡ್ ಗಾಡಿ. ಓಕೆ, ಓನರ್ ಎಷ್ಟಾಗ್ಯಾರ ಸರ್? 4 ಓನರ್ ಆಗ್ಯಾರ ಸರ್. ಓಕೆ, ಈಗ ಇನ್ಸೂರೆನ್ಸ್ ಎಲ್ಲ ಓಕೆ ಇದೆ ಅಂದ್ರಲ್ಲ? ಎಲ್ಲ ಓಕೆ ಇದೆ. ಓಕೆ, ಏನು ₹1 ಖರ್ಚಿಲ್ಲ ಸರ್, ಡೀಸೆಲ್ ಹಾಕೊಂಡು ಹೊಡಿಯೋದು. ಡೀಸೆಲ್ ಗಾಡಿ ವಿತ್ ಆಟೋಮೆಟಿಕ್. ಆಟೋಮೆಟಿಕ್ ಗೇರಾ? ಹೌದು ಸರ್. ಓಕೆ, ಎಷ್ಟು ಹೊಡೆ ಸರ್ ಗಾಡಿ ಇವಾಗ? 1,80,000 ಹೊಡೆ ಸರ್. ಓಕೆ, ಮೈಲೇಜ್ ಏನು ಬರುತ್ತೆ ಆಟೋಮೆಟಿಕ್ಕು? 24 ಕಿಲೋಮೀಟ್ರ್ ಬರುತ್ತೆ ಸರ್ ಆನ್ ದಿ ವೇ. ಸಿಟಿಯಲ್ಲಿ ಆದರೆ ಒಂದು 20-18 ಹಿಂಗೆ ಬರುತ್ತೆ. 18ರಿಂದ 20 ಬರುತ್ತೆ. ಹಾಂ. ಓಕೆ, ಗಾಡಿ ರೀಪೇಂಟ್ ಏನಾಗಿಲ್ಲ? ಏನಿಲ್ಲ ಸರ್, ಒರಿಜಿನಾಲಿಟಿ ಹಂಗೆ ಇದೆ. ಓಕೆ, ಏನಾದ್ರು ಟಿಂಕರ್ ಕೆಲಸ ಆ ಥರ ಏನಿಲ್ಲ? ಏನಿಲ್ಲ, ಯಾವೂ ಇಲ್ಲ ಸರ್. ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವ? ಎಲ್ಲ ನನ್ನ ಕಡೆಗಿದೆ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನಿಲ್ವಲ್ಲ? ಯಾವುದೂ ಇಲ್ಲ ಸರ್. ಓಕೆ, ಎಲ್ಲಿ ಸರ್ ಅದು ಗಾಡಿದು? ದಾವಣಗೆರೆ ಸಿಟಿರೇನಾ? ಹ್ಞೂ ಸರ್. ಓಕೆ, ರೇಟ್ ಏನು ಹೇಳ್ತೀರಿ ಗಾಡಿಗೆ? ಸರ್ 1,65 ಹೇಳ್ತೀನಿ, ಒಂದು 5,000 ಹೆಚ್ಚು ಕಮ್ಮಿ ಬಂದರೆ ಬಿಟ್ಬಿಡ್ತೀನಿ ಸರ್. 1,60 ಫೈನಲ್ ಮಾಡ್ತೀರಾ? ಹಾಂ, ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಇದೇ ನಂಬರ್ ಸರ್. ಸರಿ ಸರ್, ಓಕೆ.